A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯದ ಮಹಾವೀರ ವೃತ್ತದಲ್ಲಿರುವಂತಹ ಗಾಂಧಿ ಪಾರ್ಕ್ನಲ್ಲಿ ಸರ್ಕಾರದ ಅಮೃತ 2 ಯೋಜನೆಯಲ್ಲಿ ಪಾರ್ಕ್ಗಳ ಅಭಿವೃದ್ಧಿಗೆ ಚಾಲನೆಯನ್ನು ನೀಡಲಾಯಿತು. ತದನಂತರ ಮಾತನಾಡಿದಂತಹ ಶಾಸಕರು ಆದಂತಹ ರವಿಕುಮಾರ್ ಗೌಡ ಗಣಿಗಾರ್ ಅವರು ಮಂಡ್ಯ ನಗರದ ಗಾಂಧಿ ಪಾರ್ಕ್, ಡಿವಿಕೆ ಪಾರ್ಕ್, ಹಾಲಹಳ್ಳಿ ಚೆನ್ನಯ್ಯ ಪಾರ್ಕ್ ಅಭಿವೃದ್ಧಿಗೆ 1,08,00,000 ಬಿಡುಗಡೆ ಮಾಡಿದ್ದೇನೆ. ಈ ಹಣದಲ್ಲಿ ಪಾರ್ಕ್ಗಳ ತಡೆಗೋಡೆ ನಿರ್ಮಾಣ ಮಾಡಿ ಮಕ್ಕಳಿಗೆ, ವೃದ್ಧರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ವ್ಯವಸ್ಥಿತವಾಗಿ ನಿರ್ಮಿಸಲಾಗುವುದು. ಈಗಾಗಲೇ 26ನೇ ವಾರ್ಡ್ನ ಚಲುವಯ್ಯ ಪಾರ್ಕ್ಗೆ 1 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಪಾರ್ಕ್ ಅಭಿವೃದ್ಧಿ ಮಾಡುತ್ತಿದ್ದೇವೆ. ಇನ್ನೂ ಹೆಚ್ಚು ಕೆಲಸ ಇರುವುದರಿಂದ ಮುಂದಿನ ದಿನಗಳಲ್ಲಿ 8ನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿ ಪಾರ್ಕ್ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುತ್ತೇವೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮೂಡ ಅಧ್ಯಕ್ಷರು ಆದಂತಹ ಬಿಪಿ ಪ್ರಕಾಶ್, ನಗರಸಭೆ ಮಾಜಿ ಅಧ್ಯಕ್ಷರುಗಳಾದಂತಹ ಮಂಜು ನಾಗೇಶ್, ಪೌರಾಯುಕ್ತರು ಆದಂತಹ ಪಂಪಾಶ್ರೀ, ನಗರಸಭೆ ಮಾಜಿ ಸದಸ್ಯರಾದಂತಹ ಶ್ರೀಧರ್, ಹರೀಶ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಪಿ ರುದ್ರಪ್ಪ, ಮಂಜು ಟೆಕ್ನಿಕ್ ಹೊಸಹಳ್ಳಿ, ಶೇಖರ್ ಸೇತು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಆದಂತಹ ಅಭಿಲಾಷ್, ಶ್ರೀಕಾಂತ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಗಾಂಧಿ ಪಾರ್ಕು, ಬಿವಿಕೆ ಪಾರ್ಕು ಮತ್ತು ಹಾಲಹಳ್ಳಿ ಪಾರ್ಕಿಗೆ 1,08,00,000 ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ. ಪಾರ್ಕ್ಗಳಿಗೆ ಇವತ್ತು ತಡೆಗೋಡೆ ಏನೇನು ಕಿತ್ತೋಗಿದೆ ಅದನ್ನೆಲ್ಲ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಮಗ್ರ ಪಾರ್ಕನ್ನು ಅಭಿವೃದ್ಧಿ ಮಾಡಿ ಮಕ್ಕಳಿಗೆ, ಸಾರ್ವಜನಿಕರಿಗೆ, ವೃದ್ಧರಿಗೆ ಇದು ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀವಿ. ಈಗಾಗಲೇ 26ನೇ ವಾರ್ಡ್ ಚೆಲುವಯ್ಯ ಪಾರ್ಕನ್ನು 1 ಕೋಟಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಅದಕ್ಕೆ ಇನ್ನಷ್ಟು ಕೆಲಸ ಆಗಬೇಕು. ಇನ್ನು ಮುಂದಿನ 2ನೇ ಹಂತದಲ್ಲೂ ದುಡ್ಡು ಹಾಕಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ. ಒಂಚೂರು ಸರ್ ಮಂಡ್ಯವ್ರ ಪೂಜೆ ಮಾಡ್ಕೊಂಡು ಮುಂದೆ ಒಂಚೂರು ಸರ್ ಮಂಡ್ಯವ್ರ ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.